सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवारा धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुला सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के डेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। दिरिव अगम निगम को खोज ले बुद्धि विवेक विचार। उदय अस्त का राज मिले तो बिन नाम बेगार। कबीर मानुष जन्म दुर्लभ है मिलन बारंबार। तरवर से पत्ता टूट गिरे वो बोर न लगता डार। पृथ्वी पति जग में गए जिनके चक्र फलवंत। रावण सरीखे तोड़ गिरे ऐसे गए अनंत। मन तो सुख के सागर बसरे और न ऐसा यसुरे। मन तो सुख के सागर बसरे माई और न ऐसा यसुरे। परम पिता परमात्मा कबीर रूप ಕಾಲನ ಜಾಲ ಅಂದ್ರೆ ಅಜ್ಞಾನ ರೂಪಿ ಕೆಸರಿನಲ್ಲಿ ಸಿಲುಕಿದ ನಮಗೆ ತಿಳಿಸ ಬಯಸುತ್ತಾರೆ
ಏನಂದ್ರೆ, ಈ ಪೃಥ್ವಿಯ ಮೇಲೆ ಯಾವ ಯಶಸ್ಸನ್ನು ನೀವು ಪ್ರಾಪ್ತಿಸಲು ಬಯಸುತ್ತಿದ್ದೀರಿ, ಇದು ನಿಮ್ಮ ಬಹಳ ದೊಡ್ಡ ತಪ್ಪಾಗಿದೆ. ಈ ಸುಳ್ಳು ಮಹಿಮೆಯಲ್ಲಿ ಮತ್ತು ಈ ವ್ಯರ್ಥದ ಗಳಿಕೆಯಲ್ಲಿ ಅಮೂಲ್ಯ ಜೀವನ ವ್ಯರ್ಥ ಮಾಡಿ ಹೋಗುತ್ತೀರಿ. ಪೃಥ್ವಿಪತಿ ಚಕ್ವೆಗೆ ಚಕ್ರವರ್ತಿ ರಾಜರು ಹೊರಟು ಹೋದರು. ಜಿನ್ಕೆ ಚತರ ಜುವಂತ್ ಎಷ್ಟೊಂದು ವೈಭವಶಾಲಿಗಳಾಗಿ ಕಾಣುತ್ತಿದ್ದರು ಮತ್ತು ಮೃತ್ಯುವಿಗೆ ಪ್ರಾಪ್ತರಾದರು. ಹಾಗೂ ಈಗ ನಾಯಿ ಕತ್ತಿಯಾಗಿ ಕಷ್ಟಪಡುತ್ತಿದ್ದಾರೆ. ಮಂತು ಸುಖಕ್ಕೆ ಸಾಗರ್ ಮಸ್ರೆ ಪೂರ್ಣ ಹೆಸರೆ. ಸುಖದ ಸಾಗರವಾದ ಸತ್ಯಲೋಕಕ್ಕೆ ನಡೆ, ಅಲ್ಲಿ ಸ್ಥಾಯಿ ನಿವಾಸವನ್ನು ಪ್ರಾಪ್ತಿಸಿಕು. ಎಲ್ಲಿಂದ ನೀನು ಬಂದಿರುವೆ? ಮತ್ಯಾವ ಯಶಸ್ಸು ನಿಮಗೆ ಲಾಭ ಕೊಡುವಂಥದ್ದಲ್ಲ. ಅಂದುಕೊಳ್ಳಿ, ಯಾರೋ ಸುಪ್ರಸಿದ್ಧನಾಗಿ ಬಿಟ್ಟ, ಯಾರೋ ಮಂತ್ರಿಯಾಗಿ ಬಿಡುತ್ತಾನೆ, ಇಲ್ಲವೇ ಮತ್ಯಾರೋ ಸಂತ ಸಿದ್ಧಿಗಳನ್ನು ತೋರಿಸಿ ಒಂದಿಬ್ಬರಿಗೆ ಹಾನಿ ಒಂದಿಬ್ಬರಿಗೆ ಲಾಭ ನೀಡಿ ಪ್ರಸಿದ್ಧಿಯನ್ನು ಪ್ರಾಪ್ತಿಸಿಕೊಳ್ಳುತ್ತಾನೆ. ಅವರದ್ದು ನಂತರ ಸ್ಮಾರಕ ಮಾಡಲಾಗುತ್ತದೆ ಮತ್ತು ಅವನು ಎಲ್ಲಿಯೋ ಪಶು ಪಕ್ಷಿಯಾಗಿ ಕಷ್ಟಪಡುತ್ತಿರುತ್ತಾರೆ. ಆ ಸ್ಮಾರಕಕ್ಕೆ ತಲೆಬಾಗಿಸುತ್ತಿರುತ್ತಾರೆ. ಯಾರಿಗೆ ಗೊತ್ತು, ಸ್ವತಃ ಆ ವ್ಯಕ್ತಿ ಆ ಸ್ಮಾರಕದ ಮೇಲೆ ಪಕ್ಷಿಯಾಗಿ ಹೆಕ್ಕಿ ಹಾಕುತ್ತಿರಬಹುದು. ಅದಕ್ಕಾಗಿ ಈ ಮನುಷ್ಯ ಜೀವನ ಪ್ರಾಪ್ತಿಸಿಕೊಂಡು ಪರಮಾತ್ಮನ ಭಕ್ತಿ ಮಾಡುವುದು ಅನಿವಾರ್ಯವಾಗಿದೆ. ಈಗ ಧರ್ಮದಾಸನ ಪ್ರಕರಣ ನಡೆಯುತ್ತಿದೆ ಮಕ್ಕಳೇ. ಭಕ್ತಿಯನ್ನಂತೂ ಇವನು ಮಾಡುತ್ತಲೇ ಇದ್ದ ಮತ್ತು ಸಂಪೂರ್ಣ ದೃಢನಾಗಿದ್ದ, ಪೂರ್ಣ ಡಿವೋಟೆಡ್ ಆಗಿದ್ದ, ಸಮರ್ಪಿತನಾಗಿದ್ದ. ಪರಮಾತ್ಮ ಬಂದರು, ಇವರಿಗೆ ಬಹಳ ದ್ವೇಷಿದರು. ಆದರೆ ನಾವು ಅಜ್ಞಾನ ರೂಪಿ ಕೆಸರ ಗುಂಡಿಯಲ್ಲಿ ಎಷ್ಟೊಂದು ಸಿಲುಕಿರುತ್ತೇವೆ ಅಂದರೆ, ಸ್ವಲ್ಪ ಮರ್ಯಾದೆ, ಸ್ವಲ್ಪ ಸಮಾಜದ ಒತ್ತಡ ಹಾಗೂ ನಮ್ಮ ಅಜ್ಞಾನ, ಇವೆಲ್ಲದರಿಂದ ಜೀವಿಯನ್ನು ಬಂಧಿಸಲ್ಪಟ್ಟಿರುತ್ತದೆ. ಆ ಸುಳ್ಳನ್ನು ಕಣ್ಣಾರೆ ಕಂಡು ಸಹ ತ್ಯಜಿಸಲು ಶೀಘ್ರವಾಗಿ ತಯಾರಾಗುವುದಿಲ್ಲ. ಈಗ ನೀವು ಧರ್ಮದಾಸರ ಪ್ರಕರಣವನ್ನು ಕೇಳುತ್ತಿದ್ದೀರಿ. ಭಗವಂತನ ಬಯಕೆ ಅತ್ಯಂತ ಅದ್ಭುತವಾಗಿತ್ತು ಮತ್ತು ಗುರು ಕೂಡ ಮಾಡಿಕೊಂಡಿದ್ದ. ಪರಮಾತ್ಮ ಅವರಿಗೆ ಆಗಾಗ ಭೇಟಿಯಾಗುತ್ತಿದ್ದರು. ಈ ಅಜ್ಞಾನ ರೂಪಿ ಕೆಸರಿನಿಂದ ಹೊರತೆಗೆಯಲು ಎಷ್ಟೊಂದು ಪ್ರಯತ್ನ ಪಟ್ಟರು. ಭಿನ್ನ ಭಿನ್ನ ರೂಪಗಳನ್ನು ಧರಿಸಿ ಭೇಟಿಯಾಗಿ ಅದೇ ಮಾತುಗಳನ್ನು ತಿಳಿಸಿದರು. ಯಾರ ಪೂಜೆಯನ್ನು ನೀವು ಮಾಡುತ್ತೀರಿ, ಇವರು ನಿಮಗೆ ಮೋಕ್ಷ ನೀಡಲಾರರು, ಇವರು ನಿಮಗೆ ಪರಮಾತ್ಮನ ಪ್ರಾಪ್ತಿ ಮಾಡಿಸಲಾರರು, ನಿಮ್ಮನ್ನು 84 ಲಕ್ಷ ಯೋನಿಗಳಿಂದ ರಕ್ಷಿಸಲು ಸಾಧ್ಯವಿಲ್ಲ. ಮಕ್ಕಳೇ, ಅದೇ ಪರಿಸ್ಥಿತಿ ನಿಮ್ಮದು ಕೂಡ ಇತ್ತು, ನಮ್ಮದು ಸಹ ಆಗಿತ್ತು. ಪ್ರತಿಯೊಬ್ಬರ ಆರಂಭವನ್ನು ದಾತ ಹೀಗೆಯೇ ಮಾಡಿದ್ದಾರೆ. ಒಂದು ದಿನದಲ್ಲಿ ಸಾವಿರಾರು ಸ್ಥಾನಗಳಲ್ಲಿ ಪ್ರಕಟರಾಗಿ ಸಾವಿರಾರು ಪ್ರಾಣಿಗಳಿಗೆ ಹೀಗೆಯೇ ತಮ್ಮ ಸಂದೇಶ ನೀಡುತ್ತಾರೆ, ದಾರಿ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ವೇದಗಳು ಸಹ ತಿಳಿಸುತ್ತವೆ, ಪರಮಾತ್ಮ ಎಲ್ಲಕ್ಕಿಂತ ಮೇಲಿನ ಲೋಕದಲ್ಲಿ ಇರುತ್ತಾರೆ. ಅಲ್ಲಿಂದ ವೇಗವಾಗಿ ಬರುತ್ತಾರೆ ಸಶರೀರವಾಗಿ. ಇಲ್ಲಿ ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಅವರಿಗೆ ಭಕ್ತಿಯ ಸರಿಯಾದ ದಿಕ್ಕನ್ನು ತೋರಿಸುತ್ತಾರೆ. ಭಕ್ತಿಯ ಸತ್ಯ ಮಂತ್ರಗಳನ್ನು ಆವಿಷ್ಕಾರ ಮಾಡಿ ತಿಳಿಸುತ್ತಾರೆ. ಅವರು ಕವಿಗಳಂತೆ ಆಚರಣೆ ಮಾಡುತ್ತಾರೆ. ಸಾಧು ಸಂತರ ರೂಪದಲ್ಲಿ ತಿರುಗಾಡುತ್ತಾ ಅಲೆಯುತ್ತಾರೆ. ಹಾಗಾಗಿ ಅದೇ ರೀತಿಯಲ್ಲಿ ನಿಮಗೂ ಸಹ ಹೀಗೆ ಅಜ್ಞಾನ ರೂಪಿ ಕೆಸರಿನಿಂದ ಹೊರತೆಗೆದಿದ್ದಾರೆ ಮಾಲೀಕರು. ಈಗ ಪರಮಾತ್ಮ ಬೇರೆ ರೂಪದಲ್ಲಿ ಬಂದಿದ್ದರು. ಧರ್ಮದಾಸರಿಗೆ ಒಂದು ವಾಟಿಕೆಯಲ್ಲಿ ಸಿಕ್ಕಿದ್ದರು. ಅಲ್ಲಿ ಧರ್ಮದಾಸರಿಗೆ ಹೇಳಿದರು, ನೀವು ನಿಮ್ಮ ರೂಪದಾಸ ಗುರುಗಳಿಗೆ ಈ ಪ್ರಶ್ನೆಯನ್ನು ಕೇಳಿ. ಒಂದೊಮ್ಮೆ ಅವರು ಉತ್ತರವನ್ನು ಕೊಟ್ಟರೆ ಸರಿ, ನೀವು ಅವರ ಭಕ್ತಿಯನ್ನು ಮಾಡುತ್ತಾ ಇರಿ, ಇಲ್ಲದಿದ್ದರೆ ನನ್ನ ಬಳಿ ಬನ್ನಿ. ನೋಡಿ ಮಕ್ಕಳೇ, ಪರಮಾತ್ಮ ನೆಲದ ಮೇಲೆ ಕುಳಿತರು ಮತ್ತು ಧರ್ಮದಾಸ ಒಂದು ಎಳೆಯ ತಟ್ಟೆಯ ಮೇಲೆ ಮಿಠಾಯಿಗಳನ್ನು ತಂದ. ನೆಲದ ಮೇಲೆ ಕುಳಿತು, ಮಕ್ಕಳೇ ವಿಚಾರ ಮಾಡಿ, ಪರಮಾತ್ಮ ನಿಮಗಾಗಿ ರತ್ನಜಡಿತ ಸಿಂಹಾಸನವನ್ನು ಬಿಟ್ಟು, ಎಲ್ಲಕ್ಕಿಂತ ಸುಖದಾಯಕ ಸತ್ಯಲೋಕವನ್ನು ಬಿಟ್ಟು ಈ ಕೆಟ್ಟ ಲೋಕದಲ್ಲಿ ಅಂದರೆ ಈ ನರಕದಲ್ಲಿ ಬರುತ್ತಾರೆ. ನಿಮ್ಮನ್ನು ನರಕದಿಂದ ತೆಗೆಯ ಬಯಸುತ್ತಾರೆ. ಅವರು ಹೀಗೇಕೆ ಮಾಡುತ್ತಾರೆ? ಏನಾಗಬೇಕು ನಾವು ಅವರಿಗೆ? ಇದು ವಿಚಾರ ಮಾಡುವ ಬಹಳ ದೊಡ್ಡ ವಿಷಯವಾಗಿದೆ. ಅವರು ನಮ್ಮ ತಂದೆಯಾಗಿದ್ದಾರೆ, ಅವರು ನಮ್ಮವರಾಗಿದ್ದಾರೆ,
ಅವರು ನಮ್ಮ ಜನಕರಾಗಿದ್ದಾರೆ. ಅವರು ನಮ್ಮ ನಿಜ ಹಿತೈಷಿಗಳಾಗಿದ್ದಾರೆ. ನಾವು ಈ ನಕಲಿ ವ್ಯವಸ್ಥೆಯನ್ನು ಅಂದ್ರೆ ಇಲ್ಲಿನ ಜನರನ್ನು ನಮ್ಮ ಜೊತೆಗಾರರೆಂದು ನಂಬಿ ಕುಳಿತಿದ್ದೇವೆ. ಇಲ್ಲಿ ಯಾರೂ ಜೊತೆಗಾರರಿಲ್ಲ. ನಿಸ್ಸಂದೇಹವಾಗಿ ಎಷ್ಟೇ ಒಳ್ಳೆಯವರಿರಲಿ, ತಂದೆ ಇರಲಿ, ತಾಯಿಯಾಗಿರಲಿ, ಸಹೋದರಿ ಇರಲಿ, ಅಥವಾ ಯಾರೋ ಅಧಿಕಾರದಲ್ಲಿರುವ ಬಂಧುಗಳಿದ್ದಾರೆ, ಒಂದು ಕ್ಷಣದಲ್ಲಿ, ಒಂದು ನಿಮಿಷದಲ್ಲಿ ಗೊತ್ತಿಲ್ಲ ನಮ್ಮ ಮೃತ್ಯುವಾಗಿ ಬಿಡಬಹುದು. ಅಥವಾ ಯಾರ ಮೇಲೆ ನಾವು ಆಶ್ರಿತರಾಗಿದ್ದೇವೆ ಅವರೇ ಸತ್ತು ಹೋದರೆ ಹೇಗೆ ಜೊತೆಗಾರನಾದ? ಬೇಕಿದ್ರೆ ಎಷ್ಟೇ ಒಳ್ಳೆಯವನಾಗಿರಲಿ. ಗರೀಬ್ದಾಸರು ಹೇಳುತ್ತಾರೆ, ಆದ್ ಅಂತಕ ಸಾಕ್ಷಿ ಮಿಸ್ರಾಯ ಅವರು ನಮ್ಮ ನಿಜ ಜೊತೆಗಾರರಾಗಿದ್ದಾರೆ ಮತ್ತು ಮೃತ್ಯುವಿನ ನಂತರವೂ ಅವರು ನಮ್ಮ ಜೊತೆ ಇರುತ್ತಾರೆ. ನಾವು ಸರಿಯಾಗಿ ತಿಳಿಯದೆ ಮತ್ತೆ ಜನ್ಮ ಪಡೆಯುತ್ತೇವೆ, ಆದರೂ ಸಹ ದಾತ ಜೊತೆಯಲ್ಲಿ ಇರುತ್ತಾರೆ. ಈ ಕಾಲನು ಎಂತಹ ಷಡ್ಯಂತ್ರ ಮಾಡಿದ್ದಾನೆ ಅಂದರೆ, ಮೊದಲು ದಾಸನು ಅನ್ಯ ಉಪಾಸನೆ ಮಾಡುತ್ತಿದ್ದ, ನೀವು ಸಹ ಮಾಡುತ್ತಿದ್ದೀರಿ. ಹಾಗೂ ಅದನ್ನು ಮಾಡುತ್ತಾ ಮಾಡುತ್ತಲೂ ಕೂಡ ಹೀಗೆ ಅನಿಸುತ್ತಿತ್ತು. ಹೇಗೆಂದ್ರೆ ಬಹಳ ಅದ್ಭುತ ಮಾಡಿಬಿಟ್ಟರು ಭಗವಂತ. ಬಹಳಷ್ಟು ಇಂತಹ ನೆಮ್ಮದಿ ಸಿಕ್ಕಿತು. ಆಗ ನಮಗೆ ಅನಿಸುತ್ತಿತ್ತು ಇವರು ಮಾಡುತ್ತಿದ್ದಾರೆಂದು. ಈ ಕಲ್ಲಿನ ದೇವತೆಗಳು, ಸ್ಮಾರಕಗಳು, ಈ ಮೂರ್ತಿಗಳು, ಈಗ ಗೊತ್ತಾಯಿತು ಇವರು ಆ ಸಮಯದಲ್ಲಿ ಇವು ನಮ್ಮ ಜೊತೆಯಲ್ಲಿ ಇದ್ದರೆಂದು. ಜೋರ್ಜನ್ ಮೇರಿ ಶರಣ ಹೈ ತಾಕಾ ಹುಮ ದಾಸ್ ಗೇಲ್ ಗೇಲ್ ಲಾಗ್ಯಾಪರು ಜಬ್ ತಕ್ ದರ್ಕೆ ಆಕಾಶ. ಮಕ್ಕಳೇ, ಈ ಮಾತುಗಳು ಬಹಳ ಅದ್ಭುತವಾಗಿವೆ. ಇವನ್ನು ನೀವು ಅವಶ್ಯವಾಗಿ ಕೇಳಲೇಬೇಕು. ಪುಣ್ಯಾತ್ಮರೇ, ಈಗ ಧರ್ಮದಾಸರು ಮಿಠಾಯಿ ತಂದರು. ಮೊದಲಂತೂ ನಿರಾಕರಿಸುತ್ತಿದ್ದರು. ಸಹೋದರ, ನಾನು ತಿನ್ನುವುದಿಲ್ಲ, ನನ್ನ ಶರೀರ ಹಾಗೆಯೇ ಚೆನ್ನಾಗಿರುತ್ತದೆ, ಭಕ್ತಿಯನ್ನು ಮಾಡುತ್ತೇನೆ. ತುಂಬಾ ವಿನಂತಿಸಿದರು. ಬಹಳ ದಯಭಾವನೆ, ನಿಜ ಭಾವನೆ ನೋಡಿ ಹೇಳಿದರು, ತೆಗೆದುಕೊಂಡು ಬಾ ಮಗು. ನೆಲದ ಮೇಲೆ ಕುಳಿತು ಎಲೆಯ ತಟ್ಟೆ, ಎಲೆಗಳನ್ನು ಜೋಡಿಸಿ ಒಂದು ಪ್ಲೇಟ್ನಂತೆ ಮಾಡಲಾಗುತ್ತದೆ, ಅದನ್ನು ಪತ್ರೋಳಿ ಎನ್ನುತ್ತಾರೆ. ಕೆಳಗೆ ಕುಳಿತುಕೊಂಡು ಆ ಪೇಡೆಗಳನ್ನು ತಿಂದರು, ಪತಾಸುಗಳನ್ನು ತಿಂದರು. ಮಕ್ಕಳೇ, ಈ ರೀತಿಯ ಪ್ರಯತ್ನ, ಇಷ್ಟೊಂದು ಬಾಂಧವ್ಯ, ಪ್ರೀತಿ ಆ ಪರಮಪಿತನ ಹೊರತು ಯಾರೂ ಮಾಡಲಾರರು. ಈಗ ಪರಮಾತ್ಮ ಹೇಳಿದರು, ನೀವು ಒಂದ್ಸಲ ನಿಮ್ಮ ಗುರುಗಳಿಗೆ ಈ ಮಾತುಗಳನ್ನು ಕೇಳಿಕೊಳ್ಳಿ. ಬ್ರಹ್ಮ ವಿಷ್ಣು ಮಹೇಶನ ತಂದೆ ತಾಯಿಯರು ಯಾರಾಗಿದ್ದಾರೆ ಮತ್ತು ನೀವು ನನಗೆ ಮೋಕ್ಷ ನೀಡಲು ಸಾಧ್ಯವೋ ಅಥವಾ ಇಲ್ಲವೋ? ರಾಮಕೃಷ್ಣರದ್ದು ಸಹ ಮೃತ್ಯುವಾಯಿತು, ಪುರಾಣಗಳಲ್ಲಿ ಬರೆದಿದೆ. ವಿಷ್ಣು ಸಾಯುತ್ತಾನೆ, ಶಿವನು ಸಾಯುತ್ತಾನೆ. ಪರಮಾತ್ಮ ಯಾವಾಗ ಹೊರಟರು ಆಗ ಧರ್ಮದಾಸ ನೋಡುತ್ತಲೇ ಇದ್ದ. ಈಗ ಇಂತಹ ಧರ್ಮ ಸಂಕಟಕ್ಕೆ ಸಿಲುಕಿದ ಧರ್ಮದಾಸನು ಒಂದೊಮ್ಮೆ ಇದನ್ನು ಬಿಟ್ಟು ಬಿಟ್ಟರೆ ಹಾನಿಯಾಗಬಹುದು. ಇವರೇನು ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಇದಕ್ಕೆ ಸಮಾನವಾದ ಯಾವುದೂ ಜ್ಞಾನ ಇಲ್ಲ. ಇದಂತೂ ನಮಗೆ ಅಸಂಖ್ಯ ಜನ್ಮಗಳಾದವು, ಜನ್ಮಿಸುತ್ತಾ ಮತ್ತು ಸಾಯುತ್ತಾ. ಸೃಷ್ಟಿ ರಚನೆ ಹೇಳಿದರು. ಯಾವಾಗ ಪರಮಾತ್ಮನನ್ನು ನೋಡುತ್ತಾ ನಿಂತಿದ್ದ, ಅದೃಶ್ಯರಾದರು. ಸ್ವಲ್ಪ ದಾರಿ ತಿರುವು ಬಂದಿತ್ತು, ಮೂರ್ಛಿತನಾಗಿ ಬಿದ್ದು ಬಿಟ್ಟ. ಭಯವಿತ್ತು, ಏನಂದ್ರೆ ಇದನ್ನು ಬಿಟ್ಟರೆ ತೊಂದರೆಯಾಗುವುದು, ಮೊದಲಿನ ಪೂಜೆಗಳನ್ನು. ಏಕೆಂದ್ರೆ ಬೇರೆಯವರು ಜೊತೆಗಾರರಿಲ್ಲ, ಯಾರು ಹೇಳುವವರಿಲ್ಲ, ವಿಶ್ವಾಸವಾಗುವುದಾದರೂ ಹೇಗೆ? ನಂತರ ತಮ್ಮ ಗುರುಗಳ ಬಳಿ ಹೋಗುತ್ತಾರೆ, ಅವರಿಗೆ ಕೇಳುತ್ತೇನೆಂದು, ಎಲ್ಲಿಯಾದರೂ ಮುನಿಸಿಕೊಳ್ಳದಿರಲೆಂದು. ಧರ್ಮದಾಸ್ ಚಲ್ ಗಯೇ ಗುರು ಪಾಹ, ರೂಪದಾಸ್ ಕಾ ಆಶ್ರಮ ಜಹಾं, पहुंचे जाई गुरु के दाना, कोई आदीन तब कीन परवाना, तुम गुरुदेव शिष्य हम आही, परचय ज्ञान कहूँ मुगताही, जीव मुक्ति कौन मिली कोई, तन छूटे हाँ जाए समोई, जीव कर मुक्ति कैसे हुई, पार ब्रह्म सो कहाँ रहाई, आदि ब्रह्म सो कहाँ रहाई, घट में बोला कौन है आही, ताकर नाम को हम ताही, मेरे मन का संशय जाई, राम कृष्ण से न्यारा सोई, जग करता प्रभु कहाँ समोई. ಈ ರಾಮ, ಕೃಷ್ಣ, ವಿಷ್ಣು, ಶಂಕರನಿಗಿಂತ ಬೇರೆ ಇದ್ದಾರೆ? ಆ ಪರಮಾತ್ಮ ಇಡೀ ಸೃಷ್ಟಿಯ ಕರ್ತ, ಅವರೆಲ್ಲೇ ಇರುತ್ತಾರೆ. ರೂಪದಾಸನು ಧರ್ಮದಾಸನ ಮಾತುಗಳನ್ನು ಕೇಳಿ ಸ್ತಬ್ಧನಾದ, ಆಶ್ಚರ್ಯಚಕಿತನಾಗಿ ಬಿಟ್ಟ. कहता धर्मदास तुम भय हो जाता,
ನೀನಂತೂ ಮುಗ್ಧನಾಗಿರುವೆ. ಓ ಶಿಖಾ ತೋಯ್ ಯಸ್ ಜ್ಞಾನ, ನಿನಗೆ ಇಂತಹ ಜ್ಞಾನ ಯಾರು ಹೇಳಿಕೊಟ್ಟರು? सोमरव राम कृष्ण भगवान ठाकुर सेवा कर बुद्धिमान, हरदम जाप लक्ष्मी नारायण प्रतिमा पूजन मुक्ति पारण. ಅವನಂತೂ ಅದನ್ನೇ ಬಡಿಬಡಿಸುತ್ತಿದ್ದಾನೆ. ಈ ಲಕ್ಷ್ಮೀನಾರಾಯಣರ ಭಕ್ತಿಯನ್ನು ಮಾಡು, ಠಾಕೂರರ ಸೇವೆಯನ್ನು ಮಾಡು, ರಾಮಕೃಷ್ಣರ ಭಕ್ತಿಯನ್ನು ಮಾಡು, ಪ್ರತಿಮೆಯನ್ನು ಪೂಜಿಸು, ಮುಕ್ತಿಯಾಗಿ ಬರುತ್ತದೆ. ಮನ್ ವಚನ್ ಸುಮರ್ ಕುಂಜ ಬಿಹಾರ್ वो रह बैकुंठ सोई बनवारी, पुरुषोत्तम तुरी ಬೇಗ ಸಿದಾವು ಜಗನ್ನಾಥ್ ಪರಶವರ. ನೀವು ಅಲ್ಲಿ ಹೋಗಿ ಜಗನ್ನಾಥನ ದರ್ಶನ ಮಾಡಿ, ಮತ್ತೆ ನಂತರ ಮುಕ್ತಿಯಾಗಿ ಬಿಡುತ್ತದೆ. ಗಯಾ ಗೋಮತಿ ಕಾಶಿ ಖಾನಾ ತೀರ್ಥ ನಾಯ ಪುನ್ ಪ್ರಧಾನ. ಗೋಮತಿ ಗೋದಾವರಿ ಈ ನದಿಗಳಲ್ಲಿ ಸ್ನಾನ ಮಾಡು, ತೀರ್ಥಗಳಾಗಿವೆ ಇವು. ಕಾಶಿಗೆ ಹೋಗು, ತೀರ್ಥ ಸ್ನಾನ ಮಾಡು, अद्भुत पुण्यवागुತ್ತದೆ. निराकार निर्गुण अविनाशी. अब देखो राम कृष्ण की ये पूजा करें, भगवान को निराकार ज्योत स्वरूपी बताऊं जो सोने में रहता है. निराकार निर्गुण अविनाशी ज्योत स्वरूपी शंकावासी ताई पुरस्कर सुमरी नामा तन छूटे पहुंचे हरिधाम. ಈಗ ಧರ್ಮದಾಸರು ಹೇಳಿದ್ರು, ओ गुरुदेव पूछो एक बात, क्रोध न करियो सुनो मेरे ताता. जीव रक्षक जो कहाँ रहाई, ನಿರಾಕಾರ ಜೀವ ಬಕ್ಷ ಬಹಾಯಿ. ಯಾರು ಜೀವಿಗಳ ರಕ್ಷಣೆ ಮಾಡುತ್ತಾನೋ ಆ ಭಗವಂತ ಎಲ್ಲಿರುತ್ತಾನೆ? ನಿರಾಕಾರನಂತೂ ಜೀವಿಗಳನ್ನು ತಿನ್ನುತ್ತಾನೆ. ಪರಮಾತ್ಮನಿಂದ ಸೃಷ್ಟಿ ರಚನೆಯನ್ನು ಕೇಳಿ ಅವನು ಇಂತಹ ತರ್ಕ ಮಾಡತೊಡಗಿದ. ಬ್ರಹ್ಮ ವಿಷ್ಣು ಮಹೇಶ್ ಗೋಸಾಯಿ ತುಮ್ ತೇ ಹಿ ಕೋ ಕಾಲ್ ದರ್ಖಾಯಿ. ಮತ್ತೆ ಹೇಳುತ್ತಾರೆ, तीनों देव पड़े मुक्काला सुरनर मुनिजन क्यों करे गला. नर बुपरे की कौन चलावे, कौन ठोर जीव बच पावे. तीन लोग बैकुंठ नसाई, अस्थिर घर मोहि देव बताई. पाप पुण्य भ्रम जाल पसारा, कर्म बंधन भर में संसार. कीर्ति कृत्रिम की करें जुम्नी नहीं छूटे, सत नाम बिन यम धर्म मिटे. ಈಗ ಧರ್ಮದಾಸರು ತಮ್ಮ ಗುರುವರಿಗೆ ಹೇಳುತ್ತಾರೆ, ಯಾವ ಜ್ಯೋತಿ ನಿರಂಜನನ ಬಗ್ಗೆ ನೀವು ತಿಳಿಸುತ್ತಿದ್ದೀರಿ? ನಿರಾಕಾರನ ಬಗ್ಗೆ. ಇವನು 1,00,000 ಮಾನವರನ್ನು ನಿತ್ಯ ತಿನ್ನುತ್ತಾನೆ, 1 ಲಕ್ಷ ಉತ್ಪನ್ನ ಮಾಡುತ್ತಾನೆ. ಈ 3 ದೇವತೆಗಳು ಸಹ ಅವನ ಮುಖದಲ್ಲಿ ಹೋಗುತ್ತಾರೆ, ಇವರನ್ನು ಸಹ ತಿನ್ನುತ್ತಾನೆ. ಶೋರ್ನರ್ ಮುನಿಜನ್ ಸಬ್ ಕಾ ಬೇಹಾಲ್ ಕರ್ ರಖಾ ಹೈ. नर बेचारे की कौन चलावे, सामान्य जीव की के पार बसावे. बताओ कौन ठोर जीव बच पावे. ತೀನ್ ಲೋಕ ವೈಕುಂಠ ನಸಾಯಿ. ಇದನ್ನಂತೂ ನೀವು ಸಹ ನಂಬುತ್ತೀರಿ. ಒಂದು ದಿನ 3 ಲೋಕ ವೈಕುಂಠ ಸಮೇತ ನಷ್ಟವಾಗುತ್ತವೆ, ಸ್ವರ್ಗವು ನಷ್ಟವಾಗುವುದು. ಅಸ್ಥಿರ್ ಘರ್ಮೈ ದೇವ ಬತಾಯಿ. ಸ್ಥಿರವಾದದ್ದು ಅಂದ್ರೆ ಅವಿನಾಶಿ. ಗೀತೆ ಅಧ್ಯಾಯ 18 ಶ್ಲೋಕ 62ರಲ್ಲಿ ಹೇಳಿದ್ದಾನೆ, ಹೇ ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವರ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ ಮತ್ತು ಸನಾತನ ಪರಮಧಾಮ ಶಾಶ್ವತಂ ಸ್ಥಾನಂ ಅವಿನಾಶಿ ಲೋಕಕ್ಕೆ ಪ್ರಾಪ್ತನಾಗುವೆ. ರೂಪದಾಸನು ಹೇಳಿದನು, वो दरगला समचक्रित होई, यह कुछ समझ पड़े नहीं. 3 लोक के कर्ता जो है, ते बासत हो ಚಮ್ರಾ ಸೋರ್. 3 ಲೋಕದ ಮಾಲೀಕ, 21 ಬ್ರಹ್ಮಾಂಡಗಳ ಸ್ವಾಮಿ. ನಿರಂಜನನನ್ನು ನೀವು ಹೇಳುತ್ತಿದ್ದೀರಿ ಕಾಲನಾಗಿದ್ದಾನೆಂದು. ಧರ್ಮ ವಿಷ್ಣು ಮಹೇಶ್ ಗೋಸಾಯಿ ತುಮ್ ಕಹತೆ ಕೋ ಕಾಲ್ ದರ್ಖಾಯಿ. ಇವರನ್ನು ಕಾಲನ್ನು ತಿನ್ನುವನೆಂದು ಹೇಳುತ್ತಿರುವೆ. 3 ಲೋಕ ಮೇ ಬ್ಯಾಕುಂಠ ಶ್ರೇಷ್ಠ. ಈ 3 ಲೋಕಗಳಲ್ಲಿ ಸ್ವರ್ಗ, ಪಾತಾಳ, ವೈಕುಂಠ. ಸ್ವರ್ಗ ಪೃಥ್ವಿ ಮತ್ತು ಪಾತಾಳ ಸ್ವರ್ಗವನ್ನು ವೈಕುಂಠವೆಂದು ಹೇಳುತ್ತಾರೆ. ಈ 3 ಲೋಕಗಳಲ್ಲಿ ವೈಕುಂಠ ಶ್ರೇಷ್ಠವಾಗಿದೆ. ಸೋಸದ ತುಮಕೋ ನಿಕೃಷ್ಟ. ನೀವು ಅವುಗಳನ್ನು ಕಳಪೆ ಎಂದು ಹೇಳುತ್ತಿರುವಿರಿ. ಅಂದ್ರೆ ಜೀವಿಯು ಅಲ್ಲಿ ತನ್ನ ಪುಣ್ಯಗಳನ್ನು ನಾಶ ಮಾಡಿಕೊಂಡು ಮರಳಿ ಬರುತ್ತಾನೆ. ತೀರ್ಥ ಭರತ್ और पुण्य कमाई, तुम यह जम जानताई ठहराई. ನೀನಂತೂ ಹೇಳುತ್ತಿರುವೆ ಎಲ್ಲವೂ ಕಾಲನ ಜಾಲವಾಗಿದೆ, ತೀರ್ಥ ವ್ರತ ಇತ್ಯಾದಿಗಳು. और अधिक मैं कहाँ बताऊं, जो जानो सो नहीं बुराऊं. ರೂಪದಾಸರು ಬಹಳ ಒಳ್ಳೆಯ ಆತ್ಮದವರಾಗಿದ್ದರು. ಹೇಳಿದ್ರು, ಮಗು, ಇದಕ್ಕಿಂತ ಮುಂದೆ ನನಗೆ ಜ್ಞಾನವಿಲ್ಲ. ನನಗೆ ಜ್ಞಾನವಿದ್ದಷ್ಟು ನಿನಗೆ ತಿಳಿಸಿರುವೆ. ನಾನು ಎಳ್ಳಷ್ಟು ಮರೆಮಾಚಿಲ್ಲ ನಿನ್ನಿಂದ.
ಜಿನ್ ತೋ ಹಿ ಅಸ್ ಬುದ್ಧಿ ದಿಯಾ ಬಾಯಿ ತಿನ್ಕೆ ತುಂಬ ಸೇವುಲಾಯಿ. ಈಗ ನೀನು ಅವರನ್ನು ಗುರುಗಳನ್ನಾಗಿ ಮಾಡಿಕೊ, ಅವರ ಅನುಸಾರ ಸಾಧನೆ ಮಾಡು. ಧರ್ಮದಾಸ್ ವಿನ್ವೇಕರ ಜವರಿ ಸೋಬ್ ಮಿಠಾಯಿ ಬಕ್ಷಿಯೋ ಮೇರಿ. ಈಗ ಈ ಭಯವಾಗುತ್ತದೆ, ಎಲ್ಲಿಯಾದರೂ ಇವನು ಶಾಪ ಕೊಡದಿರಲಿ. ಹೇ ಭಗವಂತ, ಹೇ ಗುರುದೇವ, ನನ್ನ ಈ ದುಷ್ಟತೆಯನ್ನು ಕ್ಷಮಿಸಿ. ಆವತ್ತೆ ಹಿ ಪದ ಅಬ್ ಸೇವದಾಯಿ ಜಿನ್ಯೆ ಅಗಮ್ ವಹಿ ಬತ್ತಾಗಿ. ಈಗ ನಾನು ಅವರದೇ ಶರಣದಲ್ಲಿ ಹೋಗುವೆ ಹಾಗೂ ನಾನು ಅವರ ಅನುಸಾರವೇ ಸಾಧನೆ ಮಾಡುವೆ. ತುಮ್ ಹೋ ಗುರು ವ ಸತ್ಗುರು ಮೋರ, ಉನ್ ಹಮಾರ ಯೆ ಬಂದಾ ತೋ. ತುಮ್ನೆ ಜ್ಞಾನ ದೆ ಅಬಕ್ಷ छुड़ाया, ಉನ್ ಮೋಹಿ ಅಲಕ್ ಅಗಮ್ಯ ಲಖಾವ. ಧರ್ಮದಾಸನು ಯೋಚಿಸಿದ, ಮುನಿಸಿಕೊಳ್ಳದಿರಲಿ ರೂಪದಾಸರು ಎಂದು ಹೇಳುತ್ತಾನೆ. ನೀವು ನನ್ನ ಗುರುಗಳಾಗಿದ್ದೀರಿ, ಅವರು ನನ್ನ ಸದ್ಗುರು ಆಗುವರು. ಹೇಳುವ ಅರ್ಥ ಏನೆಂದರೆ ಮಕ್ಕಳೇ, ಈ ಗಲಿಬಿಲಿಯಾಗಿರುವ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಸಿಲುಕಿದ್ದೇವೆ ನಾವು ಅಂದರೆ ಮುಂದೆ ಸಾಗಲು ಬಿಡುವುದಿಲ್ಲ. ಒಂದು ಬಾರಿ ಬಿಡಿಸಿಕೊಂಡರೆ ನಾವು ಮತ್ತೆ ಇವರ ಕೈಗೆ ಬರುವುದಿಲ್ಲ. ಧರ್ಮದಾಸ್ ತಬ್ ಕರಿ ಪರಿಣಾಮ ಬಾಂಧವಗಢ ಪೋಚೆ ನಿಧಾಮ ಕೆತ್ತಗ ದಿನ ಯೇ ಬಾಟಿ ಗಯೋ. धर्मदास मन चिंता पे केतिक दिवस के विद मीता, धर्मदास चित बाडी प्रीता. धर्मदास मन माही विचार, प्रभु आवे कुल भंडारा. युग माही ಸಾಧು ಜಿಮಾವು ಜಿಂದ ಕಹೆ ಹಂ ಸಾಧನ್ ಮಾ ಹಾವು. ಈಗ ಅವನಿಗೆ ನೆನಪು ಬರುತ್ತದೆ. ಆ ಕಡೆಯಿಂದ ಆಮನಿ ದೇವಿಯ ಬಳಿ ಅವನು ತಲುಪಿ ಬಹಳ ಅಳುತ್ತಾನೆ. ಬಿಟ್ಟು ಬಿಡದೆ ಅತ್ತ. ಆಮಿನಿ ಅವರ ಧರ್ಮ ಪತ್ನಿ. ಹಾಗಂತೂ ಧಾರ್ಮಿಕಳಿದ್ದಳು, ಆದರೆ ಜಿಪುಣೆಳಿದ್ದಳು ಸ್ವಲ್ಪ. ಧರ್ಮದಾಸ ಬಹಳ ಉದಾರ ಮನಸ್ಸಿನವನಾಗಿದ್ದ, ಬಹಳ ಅನ್ನದಾಸೋಹ ಮಾಡುತ್ತಿದ್ದ, ದಾನ ಮಾಡುತ್ತಿದ್ದ ಸಾಧುಗಳಿಗೆ. ಆಗ ಅವಳು ಅಡ್ಡಿಪಡಿಸುತ್ತಿದ್ದಳು, ಮನೆಯ ಬಗ್ಗೆ ವಿಚಾರ ಮಾಡಿ ಖರ್ಚು ಮಾಡಬೇಕೆಂದು. ಧರ್ಮದಾಸನು ಬಂದು ತುಂಬಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ತನ್ನ ಮನೆಯಲ್ಲಿ ಬಂದು, ಅದಂತೂ ಬಹಳ ದಿನಗಳ ತನಕ ಹೋಗುವುದಿತ್ತು, ಬಂದು ಬಿಟ್ಟ ಬೇಗನೆ. ಅವನಿಗಂತೂ 1 ತಿಂಗಳಿಗಿಂತ ಹೆಚ್ಚು ಕಾಲ ಹಿಡಿಯುವುದಿತ್ತು. ಅವನು ಹೇಳಿ ಹೋಗಿದ್ದ ತೀರ್ಥಯಾತ್ರೆಗೆಂದು. ಬಂದು ಬಿಟ್ಟ 10-15 ದಿನಗಳಲ್ಲಿಯೇ. ಆಮಿನಿ ದೇವಿ ಯೋಚಿಸಿದಳು, ಸೇಟು ದುಡ್ಡನ್ನು ಒಯ್ದಿದ್ದರು ರಸ್ತೆಯಲ್ಲಿ ಖರ್ಚಿಗಾಗಿ. ಅದನ್ನು ಯಾರೋ ಕಳ್ಳನು ದೋಚಿಕೊಂಡಿರಬೇಕು. ಇನ್ನಷ್ಟು ದುಡ್ಡನ್ನು ಕೇಳಿದರೆ ಈ ಆಮಿನಿ ಸಿಡಿಮಿಡಿಯಾಗುತ್ತಾಳೆ ಎಂದು ಯೋಚಿಸಿ ಅಳುತ್ತಿದ್ದಾರೆ. ಹಾಗೂ ಮನಸ್ಸಿಲ್ಲದೆ ಕೊಟ್ಟರೆ ಧರ್ಮ ಮಾಡುವುದು ಮಾಡದಿರುವುದು ಒಂದೇ ಆಗಿದೆ. ಇದು ಅವಳ ಮನಸ್ಸಿನ ಕಲ್ಪನೆಯಾಗಿತ್ತು. ಆಮಿನಿ ದೇವಿಯದ್ದು. ಭಕ್ತನನ್ನು ಎಬ್ಬಿಸುತ್ತಾಳೆ, ಅವನ ತಲೆಯ ಮೇಲೆ ಕೈ ಆಡಿಸುತ್ತಾಳೆ. ಏಕೆ ಅಳುತ್ತಿದ್ದೀರಿ? ಅದ್ಯಾವ ಮಾತಲ್ಲ. ಯಾರೋ ದುಷ್ಟನು ದುಡ್ಡನ್ನು ದೋಚಿದರೆ, ಕೊಳ್ಳೆ ಹೊಡೆದರೆ ಅದೇನು ದೊಡ್ಡ ವಿಷಯವಲ್ಲ. ದುಡ್ಡಿನ ಕೊರತೆ ಇದೆ ನಿಮಗೆ, ಇನ್ನಷ್ಟು ಒಯ್ಯಿರಿ. ನಿಮ್ಮ ಕೆಲಸವನ್ನು ಪೂರ್ಣ ಮಾಡಿಕೊಂಡು ಬನ್ನಿ, ತೀರ್ಥಕ್ಕೆ ಹೋಗಿ. ನನಗೆ ಅನಿಸುತ್ತಿದೆ ಯಾರೋ ನಿಮ್ಮ ದುಡ್ಡನ್ನು ಕದ್ದಿದ್ದಾರೆ. ದುಡ್ಡಿನ ಅಭಾವದಲ್ಲಿ ಮರಳಿ ಬಂದಿರುವಿರಿ. ನೀವು ಈಗ ಇದನ್ನು ಯೋಚಿಸುತ್ತಿದ್ದೀರಿ. ಆಮಿನಿ ಈಗ ಆ ಮಾತನ್ನು ಒಪ್ಪುವುದಿಲ್ಲ ಮತ್ತು ದುಡ್ಡನ್ನು ತೆಗೆದುಕೊಂಡರೆ ಇಲ್ಲ ಸಲ್ಲದನ್ನು ಹೇಳುವಳು ಮತ್ತು ಅದು ಧರ್ಮದಲ್ಲಿ ಬಾಧಕವಾಗುತ್ತದೆ. ಧರ್ಮದಾಸನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೇಳಿದ, ಆಮಿನಿ ದೇವಿ, ವಿಷಯ ಅದಲ್ಲ. ಬಿಕ್ಕಳಿಸಿ ಬಿಕ್ಕಳಿಸಿ ಮಾತನಾಡುತ್ತಿದ್ದಾನೆ. ಹೇಳತೊಡಗಿದ, ಇನ್ಯಾವ ಧನ ಕಳೆದಿದೆಯೋ ಅದು ಈಗ ನನಗೆ ಎಲ್ಲಿಗೂ ಸಿಗುವುದಿಲ್ಲ. ಅದು ಸಿಗುವುದಿಲ್ಲ ಮತ್ತು ನಾನು ಬದುಕುವುದಿಲ್ಲ. ಇಂದು ನಾನು ಅಂತಹ ಸ್ಥಿತಿಗೆ ಬಂದಿದ್ದೇನೆ. ಆಮಿನಿ ಕೇಳಿದಳು, ಅಂತಹ ಯಾವ ಧನವಿತ್ತು ನನಗೂ ಹೇಳಿ, ಶೇರ್ ಮಾಡಿ ನನಗೆ. ಆಗ ಧರ್ಮದಾಸನು ತನ್ನ ಮೂರ್ಖತೆಯನ್ನೆಲ್ಲ ತಿಳಿಸಿದ. ಏನೇನು ಮಾತುಕತೆ ಆಗಿತ್ತು, ಏನೆಲ್ಲ ಕೇಳಿದ ಎಲ್ಲವನ್ನು ಹೇಳಿಬಿಟ್ಟ. ಸೃಷ್ಟಿ ರಚನೆಯನ್ನು ಹೇಳಿದ. ಆಮಿನಿ ದೇವಿಯು ನಿರಂತರ 2 ಗಂಟೆ ಈ ಮಾತುಗಳನ್ನು ಕೇಳಿದಳು. ಬುದ್ಧಿವಂತಳಿದ್ದಳು. ಹೇಳಿದಳು, ಶೇಟ್ನಾಗಿ ಎಂತಹ ವ್ಯವಹಾರವನ್ನು ಕೈಯಿಂದ ತಪ್ಪಿಸಿಕೊಂಡ್ರೆ? ಇದಂತೂ ಅದ್ಭುತವೇ ಮಾಡಿಬಿಟ್ಟಿರಿ ನೀವು. ಧರ್ಮದಾಸ ಹೇಳಿದ, ಜೀವನದಲ್ಲಿ ಮೊದಲ ಸಲ ಹಾನಿ ಮಾಡಿಕೊಂಡೆ. ನನ್ನ ಪಾಪಗಳು. ಮಾತು ಸಂಪೂರ್ಣ ತಿಳಿಯಲು ಬಿಡಲಿಲ್ಲ. ಅಳುತ್ತಲೇ ಇದ್ದ. ಹಲವು ದಿನ ಕಳೆದವು. ಹೀಗೆ ಏನೂ ತಿನ್ನುತ್ತಿರಲಿಲ್ಲ. ರಸ್ತೆಯಲ್ಲಿ ನಿಂತುಕೊಂಡು ನೋಡುತ್ತಿದ್ದ. ಯಾರಾದರೂ ಮಹಾತ್ಮ ಬಂದರೆ ಓಡಿ ಹೋಗುತ್ತಿದ್ದ. ಹತ್ತಿರ ಹೋಗಿ ಅವರಿಗೆ ಪ್ರಶ್ನೆ ಮಾಡುತ್ತಿದ್ದ. ರಾಮಕೃಷ್ಣರ ಮೇಲೆ ಯಾರು ಭಗವಂತರಿದ್ದಾರೆ? ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರುವರೋ ದಾತ.
ಅವನದ್ದು ಅದೇ ಸಾಮಾನ್ಯ ಉತ್ತರವಾಗಿತ್ತು. ಇವರ ಮೇಲೆ ಯಾವ ಭಗವಂತನೇ ಇಲ್ಲ, ನೀವು ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ. ನಮಸ್ಕಾರ ಮಾಡಿ ಮುಂದೆ ಸಾಗಿದ. ಅಳುತ್ತಿದ್ದಾನೆ, ಕಣ್ಣೀರು ಬರುತ್ತಿವೆ. ಆಮೇಲೆ ಯಾರೋ ಅದೇ ಉದ್ಯಾನದಲ್ಲಿ ಬಂದು ಒಬ್ಬ ಸಾಧು ಕುಳಿತ. ನಗರ ಬಾಂಧವಗಳಲ್ಲಿ ಮೊದಲು ಊರಿನ 4 ಕಡೆ ಒಂದು ಚಿಕ್ಕ ವನ ಇರುತ್ತಿತ್ತು. ಅದನ್ನು ಉಪವನ ಎಂದು ಹೇಳುತ್ತಾರೆ. ಆ ವನದಲ್ಲಿ ಒಬ್ಬ ಸಂತ ಬಂದ. ದೊಡ್ಡ ಚರ್ಚೆಯಾಯಿತು. ಊರಿನ ಜನರು ಹೋಗತೊಡಗಿದರು. ನಗರದವರು. ಊರಿನಲ್ಲಿ ಮತ್ತು ನಗರದಲ್ಲಿ ಶ್ರದ್ಧಾಳುಗಳ ಕೊರತೆ ಇರುವುದಿಲ್ಲ. ಧರಂದಾಸನಿಗೆ ಗೊತ್ತಾಯಿತು. ಅವನು ಸಹ ತಲುಪಿದ. ಅವನು ಹೋಗಿ ಇದೇ ಪ್ರಶ್ನೆ ಮಾಡಿದ. ಅವನು ತಿಳಿಸಿದ, ಶಂಕರ ಭಗವಂತನ ಭಕ್ತಿಯನ್ನು ಮಾಡು. ಇವರ ಮೇಲೆ ಯಾವ ದೇವನಿಲ್ಲ. ಇವರು ಮಹಾದೇವರ ದೇವರಾಗಿದ್ದಾರೆ. ಆಶುತೋಷರಾಗಿದ್ದಾರೆ. ಬಹಳ ಬೇಗ ಪ್ರಸನ್ನರಾಗಿ ಬಿಡುತ್ತಾರೆ. ಬಹಳ ರಿದ್ಧಿ ಸಿದ್ಧಿಗಳನ್ನು ನೀಡುತ್ತಾರೆ. ಬಹಳ ಧನ ನೀಡುತ್ತಾರೆ. ಸಾಧು ಯೋಚಿಸಿದ, ಇವನು ಶೇಟ್ನಾಗಿದ್ದಾನೆ, ಖುಷಿಯಾಗುವನು. ದುಡ್ಡಿನ ಹಸಿವಂತೂ ಇವರಿಗೆ ಇರುತ್ತದೆ ಮತ್ತು ಒಳ್ಳೆಯ ದಕ್ಷಿಣೆ ಇರುವನು. ಧರಂದಾಸ್ ಪ್ರಣಾಮ ಮಾಡಿ ಎದ್ದು ನಡೆದ. ಕೆಲಸವಾಗಲಿಲ್ಲ. ಮತ್ತೆ ಅಳುತ್ತಾ ಬಂದ. ಆಮಿನಿ ಅವನ ಪರಿಸ್ಥಿತಿಯನ್ನು ನೋಡಿದಳು. ನೀವು ಹೀಗೆ ಅದೆಷ್ಟು ದಿನ ಜೀವಿಸುವಿರಿ? ಆ ಧರಂದಾಸ ಹೇಳಿದ, ಎಲ್ಲಿಯ ತನಕ ಆ ಮಹಾತ್ಮ ನನಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಾನು ಬದುಕುವುದಿಲ್ಲ. ಅವರು ಭೇಟಿಯಾಗುವ ತನಕ ಏನನ್ನು ತಿನ್ನಲಾರೆ ಮತ್ತು ನನ್ನದೆಲ್ಲ ಪೂಜೆ ಬಿಟ್ಟು ಹೋಯಿತು. ಭಕ್ತಿಯ ಹೊರತು ಈ ಜೀವನದಿಂದ ಆಗುವುದೇನು? ಇದಕ್ಕಿಂತ ಪ್ರಾಣ ಹೋದರೆ ಒಳ್ಳೆಯದು. ಆಮಿನಿ ದೇವಿಗೆ ಚಿಂತೆಯಾಯಿತು. ಅವಳು ಕೇಳಿದಳು, ಏನಾದರೂ ಹಿಂಟ್ ಕೊಟ್ಟಿರಬೇಕು ಅವರು. ಹೇಗೆ ಸಿಗುತ್ತೇನೆ, ಎಲ್ಲಿ ಭೇಟಿಯಾಗುತ್ತೇನೆ, ಎಲ್ಲಿ ಇರುತ್ತೇನೆಂದು. ಆಮಿನಿ, ನನ್ನ ದುರ್ಭಾಗ್ಯವಾಗಿದೆ. ನಾನು ಇದನ್ನು ಕೇಳಲೇ ಇಲ್ಲ, ಎಲ್ಲಿ ಇರುತ್ತಾರೆಂದು. ಇಷ್ಟಂತೂ ಅವಶ್ಯವಾಗಿ ಹೇಳುತ್ತಿದ್ದರು. ಎಲ್ಲಿಯಾದರೂ ಸಾಧು ಸಂತರು ಅಂದರೆ ಅನ್ನದಾಸೋಹ ಸತ್ಸಂಗ ನಡೆಯುತ್ತಿದ್ದರೆ ನಾನಲ್ಲಿ ಅವಶ್ಯವಾಗಿ ಹೋಗುತ್ತೇನೆ. ಆಮಿನಿ ಹೇಳಿದಳು, ಹಾಗಾದರೆ ನೀವು ಅನ್ನದಾಸೋಹ ಮಾಡಿ, ನೀವು ದಾಸೋಹ ಏರ್ಪಡಿಸಿ, ಸಾಧುಗಳ ಭೋಜನ ಮಾಡಿಸಿ. ಧರ್ಮದಾಸರು 3 ದಿನದ ದಾಸೋಹ ಏರ್ಪಡಿಸಿದ. ಪ್ರಥಮ ದಿನದಲ್ಲಿ ಬರದಿದ್ದರೆ 3ನೇ ದಿನದಲ್ಲಿ ಬರುವರು. ಎಲ್ಲ ಕಡೆ ಪತ್ರಗಳನ್ನು ಕಳುಹಿಸಿದರು. ಸಮಯ ನಿರ್ಧರಿಸಿದರು. ಆ ಹಂಬಲದಲ್ಲಿಯೇ ಸಮಯ ಕಳೆಯಿತು. ಅನ್ನದಾಸೋಹ ಪ್ರಾರಂಭವಾಯಿತು. 3ನೇ ದಿನ ಅಂತಿಮ ಸಮಯದಂದು ಆಫ್ಟರ್ನೂನ್ ಮಧ್ಯಾಹ್ನ ಕಳೆಯಲು ಬಂತು. ಪರಮಾತ್ಮ ಬರಲಿಲ್ಲ. ಧರಂದಾಸ ಯೋಚಿಸಿದರು, ಈಗ ಬರುವುದಿಲ್ಲವೆಂದು. ನಾನು ಮಾತಿನ ಮಲ್ಲನಾಗಿದ್ದೇನೆ. ನಾನು ಬಹಳ ಹೆಚ್ಚು ಪ್ರಶ್ನೆ ಮಾಡಿಬಿಟ್ಟೆ, ತಳಬುಡವಿಲ್ಲದ ಪ್ರಶ್ನೆಗಳು. ಹಾಗೂ ಅವರು ನನ್ನ ಮಾತುಗಳಿಂದ ದುಃಖಿತರಾಗಿರಬೇಕು. ಈಗ ಬರುವುದಿಲ್ಲ. ಧರಂದಾಸರು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ಅವರು ಬಂದರೆ ಉತ್ತಮ. ಅಂತಿಮ ದಿನವಿದೆ. ಸ್ವಲ್ಪವೇ ಸಾಧುಗಳು ಉಳಿದಿದ್ದರು. ಯಾರು ಭೋಜನ ಭಂಡಾರ ಮಾಡುತ್ತಿದ್ದರು. ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ಬರದಿದ್ದರೆ ನೇಣು ಹಾಕಿಕೊಂಡು ಸಾಯುತ್ತೇನೆ ಅಷ್ಟೇ. ಈ ತರಹ ಹೇಗೆ ಬದುಕಲು ಸಾಧ್ಯ? ಹೀಗೆ ಯೋಚಿಸಿದ ಮತ್ತು ಸೈಡ್ನಲ್ಲಿ ಹೋದ. ಭೋಜನ ಮಾಡಿಸುವವರಂತೂ ಬೇರೆಯವರಿದ್ದರು. ಪಕ್ಕದಲ್ಲಿಯೇ ಕದಂಬದ ಮರವಿತ್ತು. ಆ ಕಡೆ ದೃಷ್ಟಿ ಹಾಯಿಸಿದರು. ಅದರ ಕೆಳಗೆ ವೈದಂದೆ ಕಾ ಬದನ್ ಶರೀರಂ ಬೆಠೆ ಕದಂಬ ರಕ್ಷುಕೆ ತೀರವು. ಅದೇ ಜಿಂದಾನ ರೂಪವನ್ನು ನೋಡಿ ಆ ಕದಂಬದ ವೃಕ್ಷದ ಕಡೆ ಓಡಿ ಹೋದ ಧರಂದಾಸ. ಪಾದಗಳಿಗೆ ಬಿದ್ದು ಬಿಟ್ಟ. ಎದೆಗಪ್ಪಿಕೊಂಡ. ಹೇ ಭಗವಂತ, ಪಾಪಿಯಾಗಿದ್ದೇನೆ, ಕ್ಷಮಿಸಿದಾತ. ಹೇ ಮಾಲೀಕ, ಬಹಳ ನೀಚ, ಬಹಳ ದುಷ್ಟನಾಗಿದ್ದೇನೆ. ನಾನು ಅದೇಗೆ ಅಮೂಲ್ಯ ಮಾಣಿಕ್ಯವನ್ನು ಕಳೆದುಕೊಂಡಿದ್ದಾತ. ಈಗ ಬಿಟ್ಟು ಹೋಗಬೇಡಿ, ಏನು ಬೇಕಾದರೂ ಹೇಳಿದಾತ. ಈ ರೀತಿ 6 ತಿಂಗಳು ಕಳೆದು ಹೋಗಿದ್ದವು. ಧರಂದಾಸ, ಚಿಂತಿಸಬೇಡ, ಇವರೆಲ್ಲರನ್ನು ಕಳುಹಿಸು, ಇವರಿಗೆ ತಿಳಿಸಬೇಡ. ಪರಮಾತ್ಮನಿಗೆ ಗೊತ್ತಿತ್ತು, ಇವರ ಮುಂದೆ ಚರ್ಚೆ ಮಾಡಿದರೆ ಮತ್ತಷ್ಟು ಅಡ್ಡಿಪಡಿಸುವರು. ಇವರಿಗಂತೂ ಅಷ್ಟೇ ಜ್ಞಾನವಿದೆ. ಆ ಸಾಧು ಸಂತರನ್ನು ಕಳುಹಿಸಿದ. ಧರಂದಾಸನು ಮಹಾರಾಜರನ್ನು ಒಂದು ಕಣ್ಣಿನಿಂದ ನೋಡುತ್ತಲೇ ಇದ್ದ. ಹೇಳಿದ, ಬೇಗ ಬೇಗನೆ ಮುಗಿಸಿ, ಎಲ್ಲ ಸಾಧುಗಳಿಗೆ ಭೋಜನ ಮಾಡಿಸಿ. ಅವರಿಗೆ ದಕ್ಷಿಣೆ ನೀಡಿ ಕಳುಹಿಸಿಬಿಟ್ಟನು. ಧರಂದಾಸನು ಮನೆಗೆ ಕರೆದೊಯ್ದ ಭಗವಂತನನ್ನು. ಆಮಿನಿಗೆ ಹೇಳಿದರು, ಆಮಿನಿ ಬಾ, ನನ್ನ ದನ ಸಿಕ್ಕಿಬಿಟ್ಟಿದೆ. ಭಗವಂತ ಬಂದು ಬಿಟ್ಟರು. ಇಬ್ಬರು ಒಂದೊಂದು ಕಾಲನ್ನು ಹಿಡಿದುಕೊಂಡರು. ಪರಮಾತ್ಮನಿಗೆ ಒಂದು ಆಸನ ನೀಡಿದರು. ಧರಂದಾಸ ಚೆನ್ನಾಗಿ ಅತ್ತು ಬಿಟ್ಟ. ಆಮಿನಿ ಹೇಳಿದಳು, ಮಹಾರಾಜರೇ, ಭಕ್ತನಂತೂ ಬಹಳ ಮೃದು ಮನಸ್ಸಿನವನಾಗಿದ್ದಾನೆ. ನೀವು ನಿಮ್ಮ ಭಕ್ತನಿಗೆ ಇಷ್ಟೊಂದು ಶಿಕ್ಷೆ ನೀಡಬಾರದಿತ್ತು. 6 ತಿಂಗಳಾಯಿತು ಇವರು ಅಳುತ್ತ. ಹೇ ಮಾಲೀಕ, ಇವನಂತೂ ಆಗಲೇ ಸಾಯುತ್ತಿದ್ದ. ನಾನು ಇವರಿಗೆ ಸಾಂತ್ವನ ನೀಡುತ್ತಿದ್ದೆ, ಬರುತ್ತಾರೆ.
ನಿಮಗೆ ಅಲ್ಲಿ ಸಿಕ್ಕರು, ಅಲ್ಲಿ ಭೇಟಿಯಾದರು, ಈಗಲೂ ಕೂಡ ಬರುವರೆಂದು ಪರಮಾತ್ಮ ಹೇಳಿದರು. ಮಗರೇ, ಇವನು ಕಾಲನ ಅಡ್ವೊಕೇಟ್ ಆಗುತ್ತಿದ್ದ. ನಾನು ಬಹಳ ತಿಳಿಸಿದೆ, ಒಪ್ಪುತ್ತಿರಲಿಲ್ಲ. ಈಗ ಈ ಲೋಹವನ್ನು ಬಿಸಿ ಮಾಡಿದ್ದೇನೆ, 6 ತಿಂಗಳು ಇದಕ್ಕೆ ಕಾವು ನೀಡಿದ್ದೇನೆ. ಹೀಗೆ ಮಾಡದಿದ್ದರೆ ಇವನು ಎಂದಿಗೂ ನಂಬುತ್ತಿರಲಿಲ್ಲ. ಅಷ್ಟೊಂದು ಅಜ್ಞಾನ ತುಂಬಿಕೊಂಡಿದ್ದ. ಈಗ ನಾನೇನು ಹೇಳುತ್ತೇನೆ ಅದೆಲ್ಲವನ್ನು ಒಪ್ಪಿಕೊಳ್ಳುವನು. ಮಕ್ಕಳೇ, ಪರಮಾತ್ಮ ಜ್ಞಾನವನ್ನು ಮತ್ತೊಮ್ಮೆ ಆರಂಭಿಸಿದರು. ಧರ್ಮದಾಸೆ ಜಗಬೋರಾಜ ಕೋಹೆ ನಜಾನೆ ಬದ್ ನಿರ್ಮಾಣ यही कारण मैं कथा पसारा जग से कहिए के निहारा यही ज्ञान जग जीव सुनावो सब जीवों का परम नसावो परम जय जग वेद पुराण हो आदि राम का भेद न जानी. ಈಗ ಆಮಿನಿ ಕೂಡ ಕೇಳುತ್ತಿದ್ದಳು. अब मैं तुमसे कहो चिताई तेरे देवन की उत्पत्ति भाई तुझ संक्षेप कहूँ गौराई ಸಂಶಯ ತುಮರೆ ಮಿಟ ಜಾಯಿ. ಮಕ್ಕಳೇ, ಇದು ಅಮರ ಕಥೆಯಾಗಿದೆ, ಅಮರ ಜ್ಞಾನವಾಗಿದೆ. ಇದನ್ನು ಎಷ್ಟು ಸಲ ಕೇಳುತ್ತೀರಿ ಅಷ್ಟು ಸಲ ಆತ್ಮಕ್ಕೆ ಇಂಜೆಕ್ಷನ್ ಕೊಟ್ಟಂತೆ ಅನಿಸುತ್ತದೆ. ಮಕ್ಕಳೇ, ಎಷ್ಟು ಸಲ ದಾಸನು ಇದನ್ನು ಕೇಳುತ್ತಾನೆ ಮತ್ತು ಹೇಳುತ್ತಾನೆ, ಕರಡು ಕಿತ್ತುಕೊಂಡು ಬಾಯಿಗೆ ಬಂದಂತಾಗುತ್ತದೆ, ಭಾವುಕನಾಗುತ್ತಾನೆ. ಇಷ್ಟೊಂದು ಅದ್ಭುತ ಜ್ಞಾನವನ್ನು ಭಗವಂತನ ಹೊರತು ಯಾರೂ ಹೇಳಲು ಸಾಧ್ಯ? ಮಕ್ಕಳೇ, ಆತ್ಮದಲ್ಲಿ ಎಲ್ಲಿಯ ತನಕ ದೋಷ ಬರುವುದಿಲ್ಲವೋ ಅಲ್ಲಿಯ ತನಕ ಎಷ್ಟು ಸಲ ಬೇಕಾದರೂ ಕೇಳಿ, ಆನಂದ ಬರುತ್ತದೆ. ಹೇಗೆಂದ್ರೆ, ಎಲ್ಲಿಯ ತನಕ ನಾವು ಸ್ವಸ್ಥರಾಗಿದ್ದೇವೆ ಭೋಜನ ಅದೇ ಆಗಿರುತ್ತದೆ, 3 ಬಾರಿ ತಿನ್ನುತ್ತೇವೆ, ಮಧ್ಯದಲ್ಲಿ ಚಹಾ ನೀರು ಕುಡಿಯುತ್ತೇವೆ, ಇಚ್ಛೆಯಾದರೆ ನಾವು ಸ್ವಸ್ಥರಾಗಿದ್ದೇವೆ. ಒಂದೊಮ್ಮೆ ಮನಸ್ಸಿಗೆ ಹಿಡಿಸುವುದಿಲ್ಲವಾದರೆ ಸಮಸ್ಯೆಯಾಗಿದೆ ಬಾಡಿಯಲ್ಲಿ, ಯಾವುದೋ ರೋಗ ಹತ್ತಿರವಿದೆ. ಅದೇ ಪ್ರಕಾರ ಈ ಆತ್ಮವನ್ನು ತಿಳಿಯಬಹುದು. ಇದರಲ್ಲಿ ಯಾವುದೋ ದೋಷ ಬಂದರೆ ಮತ್ತು ಕೇಳುವ ಇಚ್ಛೆ ಆಗದಿದ್ದರೆ ಆಗ ತಿಳಿದುಕೊಳ್ಳಿ, ಪಾಪ ಸಮೀಪವೇ ಇದೆ ಎಂದು. ಮತ್ತಷ್ಟು ಅಧಿಕ ಕೇಳಿ, ಮನಸ್ಸು ಬಯಸದಿದ್ದರೂ ಆತ್ಮ ಕೇಳುತ್ತಲಿರಲಿ. ಹಾಗೂ ನೋಡಿ ಮರಳಿ ಅದೇ ರಸ ಮತ್ತೊಮ್ಮೆ ಆರಂಭವಾಗುತ್ತದೆ. ಏಕೆಂದರೆ ಜ್ವರ ಬಂದರೆ ಊಟ ರುಚಿ ಎನಿಸುವುದಿಲ್ಲ, ಆ ಡೇಲಿ ತಿನ್ನುವ ಆಹಾರವೇ ರುಚಿ ಎನಿಸುವುದಿಲ್ಲ. ಆಗ ಕಹಿ ಕಹಿ ಮಾತ್ರೆಯನ್ನು ತಿಂದು ಜ್ವರ ಇಳಿಸಬೇಕಾಗುತ್ತದೆ. ಆಮೇಲೆ ನೋಡಿ ಮರಳಿ ಅದೇ ಒಣ ರೊಟ್ಟಿಗಳು ಹೇಗೆ ರುಚಿಕರ ಎನಿಸುತ್ತವೆ. ಪಲ್ಯದ ಅವಶ್ಯಕತೆಯನ್ನು ಕೂಡ ಕಡೆಗಣಿಸುತ್ತಾನೆ ಯಾವಾಗ ಹಸಿವು ಅತ್ಯಧಿಕವಾಗುತ್ತದೆ. ಧರ್ಮದಾಸಿಯೇ ಜಗಬೋರಾನ ನಿರ್ವರ್ಣ. ಹೇ ಧರ್ಮದಾಸ, ಈ ಇಡೀ ಪ್ರಪಂಚವೇ ಗೊಂದಲದಲ್ಲಿದೆ. ಯಾರೂ ಕೂಡ ಯಥಾರ್ಥ ಮೋಕ್ಷ ಮಾರ್ಗವನ್ನು ತಿಳಿದಿಲ್ಲ. ಯಹಿ ಕಾರಣ ಮೈ ಕಥಾ ಪಸಾರ ಜಗ ಸೆ ಕಹಿಯೇ ಓ ರಾಮ ನಿಯಾರ ಯಹಿ ಜ್ಞಾನ ಜಗ ಜೀವ ಸುನಾವೋ सब जीवों सा भरम शासन भरम गए जग वेद पुराण आदि राम का भेद न जान. ಆದಿ ರಾಮ, ದಿವ್ಯ ಪರಮಾತ್ಮ, ಪರಮೋಕ್ಷರ ಬ್ರಹ್ಮ, ಸನಾತನ ಭಗವಂತ, ಅವರದು ಯಾರಿಗೂ ಜ್ಞಾನವಿಲ್ಲ. ರಾಮ ರಾಮ ಸಬ್ ಜಗತ್ ಬಖಾನೆ ಆದಿ ರಾಮ ಕೋಯ ಧರ್ಮ ನಾ ಜಾನೆ. ಆದಿ ರಾಮ, ಸನಾತನ, ಯಾರು ಶಾಶ್ವತ ಮಾಲೀಕರಾಗಿದ್ದಾರೆ. ಈಗ ನಾನೇನು ಕಥೆಯನ್ನು ಹೇಳಲು ಹೊರಟಿದ್ದೇನೆ ಅಂದ್ರೆ ಸೃಷ್ಟಿಯ ಉತ್ಪತ್ತಿ. ಅದನ್ನು ಜ್ಞಾನಿ ಸುನೆ ಸೋ ತೆರೆದ ಲಗಾಯಿ ಮೂರ್ಖ ಸುನೆ ಕೋ ಗಮನ ಪಾಯಿ. अब मैं तुमसे कहूँ चिताई तेरे देवन की उत्पत्ति वाई कुछ संक्षेप कहूँ बुराई सब संशय तुम्हारे मिट जाई. माँ अष्टंगी पिता नरंजन ये जमदारों वंशन अंजन हिंद. ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ಅಷ್ಟಂಗಿಯಾಗಿದ್ದಾಳೆ ದುರ್ಗೆ, ಮತ್ತು ಪಿತಾ ಆ ಜ್ಯೋತಿ ಸ್ವರೂಪಿ ನಿರಂಜನ. ಯಾರನ್ನು ನಿನ್ನ ಗುರು ರೂಪದಾಸ ಮಾಲೀಕನೆಂದು ನಂಬುತ್ತಿದ್ದ ಅವನದೇ ಪೂಜೆ ಮಾಡು ಎಂದು ಹೇಳುತ್ತಿದ್ದ. ಪಹಲೆ ಕೀನ ನಿರಂಜನ ರಾಯಿ ಪೀಛೆ से माया उपजाई माया रूप देख अति शोभा देव निरंजन तन मन लोभा.
कामदेव धर्मराय सताए, देवी को तुरंत धर खाए। पेट से देवी करी पुकारा, साहेब मेरा करो उबारा। तेर सुने तब हमता आए, अष्टंगी पूर्वम छुड़वाए। सतमुख मैं की न दुराचारी, काल निरंजन दीन डकारी। माया समेत दिया भगाई, तोड़ शंख कोस दूरी कर आई। अष्टंगी और काल हव दोई, ಮಂದ ಕರ್ಮ ಸೇ ಗೈ ಬೆಗುವಿ. ಪರಮಾತ್ಮ ಹೇಳುತ್ತಾರೆ, ದುರ್ಗೆಯು ಎಲ್ಲಕ್ಕಿಂತ ಮೊದಲು ಕೈ ಎತ್ತಿದಳು, ಯಸ್ ಮಾಡಿದಳು ಈ ಹೊಲಸು ಮನುಷ್ಯನ ಜೊತೆ ಬರಲು. ಅದರ ನಂತರ ನೀವು ಕೈ ಎತ್ತಿದ್ರಿ. ನಿಮ್ಮೆಲ್ಲರಿಗೂ ಜೀವರೂಪ ಮಾಡಿ ಸೂಕ್ಷ್ಮ ರೂಪದಲ್ಲಿ ಇವಳ ಶರೀರದಲ್ಲಿ ನಾನು ಹಾಕಿಬಿಟ್ಟೆ. ಹಾಗೂ ಇವಳನ್ನು ಅವನ ಬಳಿ ಕಳುಹಿಸಿಬಿಟ್ಟೆ. ಇವಳಿಗೂ ಗೊತ್ತಿರಲಿಲ್ಲ ಇವನು ಇಷ್ಟೊಂದು ನಿಷ್ಕೃಷ್ಟ ಕರ್ಮ ಮಾಡುತ್ತಾನೆಂದು. ಹಾಗಾಗಿ ಅಲ್ಲಿ ಹೋಗಿ ಅವನು ಇವಳ ಜೊತೆ ಬಲವಂತ ಮಾಡ ಬಯಸಿದ. ಮಾಯೆ ಬಹಳ ಪ್ರಯತ್ನಿಸಿದಳು ತನ್ನ ಶೀಲ ಕಾಪಾಡಿಕೊಳ್ಳಲು. ಯಾವಾಗ ಮಿತಿ ಮೀರಿ ಬಿಟ್ಟನೋ ಬಾಯಿ ತೆರೆದ ಆ ಪಾಪಿಯು. ದುರ್ಗೆಯು ಸೂಕ್ಷ್ಮ ರೂಪ ಮಾಡಿಕೊಂಡು ಅವನ ಹೊಟ್ಟೆಯಲ್ಲಿ ಹೋದಳು. ಉದರದಿಂದ ಮೊರೆ ಇಟ್ಟಳು, ಹೇ ಮಾಲೀಕ ರಕ್ಷಿಸಿ. ಪರಮಾತ್ಮ ಅಲ್ಲಿ ಬಂದರು. ಹೇಳುತ್ತಾರೆ, ಫಿರ್ ಹಮ್ ವಹ ಆಯೆ ಭಾಯಿ. ಅವರ ಹೊಟ್ಟೆಯಿಂದ ಹೊರತೆಗೆದರು ದುರ್ಗೆಯನ್ನು. ಹಾಗೂ ಹೇಳಿದರು, ಇದು ನಿನ್ನ ಕರ್ಮದ ದಂಡವಾಗಿದೆ ಮತ್ತು ಇವರೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡೆ ಹೊರಟು ಹೋಗಿ ಇಲ್ಲಿಂದ. ಅಷ್ಟಂಗಿ और काल अब दोई, ಮಂದ ಕರ್ಮ ಸೇ ಗಯೇ ಗಗೋಯಿ. ಈ ದೂಷಿತ ಕರ್ಮದಿಂದ ಇಬ್ಬರು ಕೆಟ್ಟು ಹೋದರು, ಪವಿತ್ರ ಸ್ಥಾನದಿಂದ ಬಿದ್ದು ಬಿಟ್ಟರು ಮತ್ತು ನನ್ನಾತ್ಮದಿಂದ ಬಿದ್ದು ಬಿಟ್ಟರು. ಮಾಯಾ ಸಮೇತ ದಿಯಾ ಬಗಾಯಿ. ಇವರಿಬ್ಬರನ್ನು ಅಲ್ಲಿಂದ ತೆಗೆದು ಹಾಕಿದರು. 16 ಶಂಖ ಕೋಶ ದೂರಿ ತೊರೆ ಆಯ್. अष्टंगी और काल अब दोई, मंद कर्म से गए गोई। धर्मराय को हिकमत की न, ನಖರೇಖಾ ಸೇ ಬ್ರೀನ. ಈ ಕಾಲನನ್ನು ಧರ್ಮರಾಯ ಕೂಡ ಹೇಳುತ್ತಾರೆ. ಧರ್ಮರಾಯ ಕೀನ್ನೆ ಭೋಗ ವಿಲಾಸ, ಮಾಯಾ ಕೋ ರಹಿ ಜಗಪಾಸ. खीन पुत्र तस्तंगी जाए, धर्म विष्णु शिव नाम धराए। तीन देव विस्तार चलाए, इनमें ये जग धोखा खाए। पुरुष गम कैसे कोई पावे है, काल निरंजन जग भरमावे है. ಆ ಪರಮಪಿತ ಸತ್ಯ ಪುರುಷನ ಮಹಿಮೆಯನ್ನು ಯಾರು ತಿಳಿಯಬಹುದು? ಎಲ್ಲರನ್ನೂ ಈ ಕಾಲನು ಭ್ರಮಿತಪಡಿಸಿದ್ದಾನೆ. ತೀನ ಲೋಕ ಅಪನೆ ಸುತ ದೀನ, सोनन निरंजन बादशाह कीना. अलख निरंजन शौंक्य काना, धर्मा विष्णु शिव वेद न जान. तीन देव सो उनको ध्यावे, निरंजन का वो पार न पावे. ಈಗೇನು ಹೇಳುತ್ತಿದ್ದಾರೆ ಪರಮಾತ್ಮ ಅಂದ್ರೆ, ಈ ಕಾಲನು 3 ಲೋಕಗಳನ್ನು ತನ್ನ ಪುತ್ರರಿಗೆ ನೀಡಿದ್ದಾನೆ. ಒಬ್ಬ ಸೃಷ್ಟಿ ಅಂದ್ರೆ ಮಕ್ಕಳನ್ನು ಉತ್ಪನ್ನ ಮಾಡಿಸುತ್ತಾನೆ, ಇನ್ನೊಬ್ಬ ಪಾಲನೆ ಮಾಡುತ್ತಾನೆ, ಮತ್ತೊಬ್ಬ ಸಾಯಿಸುತ್ತಾನೆ. ಹಾಗೂ ಸ್ವಯಂ ಹೋಗಿ ಮೇಲೆ ತನ್ನ 21ನೇ ಬ್ರಹ್ಮಾಂಡದಲ್ಲಿ ತನ್ನ ವಾಸ್ತವಿಕ ರೂಪದಲ್ಲಿರುತ್ತಾನೆ. ಉಳಿದಂತೆ ಪ್ರತ್ಯೇಕ ಬ್ರಹ್ಮಾಂಡದಲ್ಲಿ ಇವನು ಬ್ರಹ್ಮಲೋಕ ನಿರ್ಮಿಸಿಕೊಂಡಿದ್ದಾನೆ. ಅಲ್ಲಿ ಇವು ಮಹಾಬ್ರಹ್ಮ, ಮಹಾಶಿವ, ಮಹಾವಿಷ್ಣು ರೂಪದಲ್ಲಿ ಇವನೇ ಇರುತ್ತಾನೆ. ಪರಮಾತ್ಮ ಹೇಳುತ್ತಾರೆ, ಅಲಕ್ ನಿರಂಜನ್ ಸುನ್ ಟಿಕಾನ, ಬ್ರಹ್ಮ ವಿಷ್ಣು ಶಿವ ಭೇದ ನ ಜಾನ. ತೀನ ದೇವ ಸೋ ಉಸ್ಕೋ ಧ್ಯಾವೆ, ನಿರಂಜನ್ ಕಾವೋ ಪಾರ್ ನೈ ಪಾವೆ. ಈ 3 ದೇವತೆಗಳು ಕೂಡ ಅವನು ಧ್ಯಾನ ಮಾಡುತ್ತಾರೆ, ಅವನನ್ನು ಹುಡುಕುತ್ತಿದ್ದಾರೆ. ಇವರಿಂದಲೇ ಹುಡುಕಲಾಗಲಿಲ್ಲ, ಅವನನ್ನು ಬೇರೆ ಋಷಿಗಳು ಹೇಗೆ ಹುಡುಕುವರು? ಸಮಾಧಿ ಹಚ್ಚುತ್ತಾರೆ. ಯಾರಿಗೋ ವಿಷ್ಣುವಿನ ರೂಪದಲ್ಲಿ ದರ್ಶನ ನೀಡುತ್ತಾನೆ ಋಷಿಗಳಿಗೆ, ಇನ್ಯಾರಿಗೋ ಶಿವನ ರೂಪದಲ್ಲಿ, ಮತ್ಯಾರಿಗೋ ಬ್ರಹ್ಮನ ರೂಪದಲ್ಲಿ. ಆದ್ದರಿಂದ ಇವರು ಭ್ರಮೆಯಲ್ಲಿ ಬಿದ್ದರು. ಈ ಬ್ರಹ್ಮ ವಿಷ್ಣು ಈ ಮೂವರೇ ಭಗವಂತರೆಂದು ಮತ್ತು ಇದೇ ಅಜ್ಞಾನವನ್ನು ಇಡೀ ಹಿಂದೂ ಧರ್ಮದಲ್ಲಿ ಒತ್ತಿ ತುಂಬಿಬಿಟ್ಟರು. ಧರ್ಮ ವಿಷ್ಣು ಶಿವ ನಹಿ ಬಚಾಯೇ, ಸಕಲ ಖಾಯ ಬುಂದೂರ್ ಬ್ಲಾಯ್. ಇವರನ್ನು ಸಹ ತಿನ್ನುವನು, ಇವರಿಗೂ ಕೂಡ ಬಿಡುವುದಿಲ್ಲ. ತಿನ್ಕೆ ಸುತ ಹೇ ತಿನ್ನೋ ದೇವ, ಆಂದರ ಜೀವ ಕರತ ಹೇ ಸೇವ. ಈ ಕುರುಡ ಜನರು ಈ ಕಾಲನ 3 ಪುತ್ರರ ಪೂಜೆಯನ್ನು ಮಾಡುತ್ತಾರೆ. ಅಕಾಲ ಪುರುಷ ಕಾಹು ನೈ ಚೀನ, ಕಾಲ ಪಾಯ ಸಬ್ ಹಿ ಗಲೀನ. ब्रह्मकाल सकल जग जाने, आदि ब्रह्म को ना पहचाने. 3 देव और अवतार, ताको बद सकल ಸಂಸಾರ. ಈ 3 ದೇವತೆಗಳನ್ನು
ಮತ್ತು ಇವರ ಅವತಾರಗಳನ್ನು ಎಲ್ಲರೂ ಪೂಜಿಸುತ್ತಾರೆ. ಪರಮಾತ್ಮ ಹೇಳುತ್ತಾರೆ, 3 ದೇವತೆಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ಯ ಅವತಾರಗಳೇನಿವೆ ಹೇಳ್ತಾರೆ. ಈ ಮೂರ್ಖ ಜನರು ಇವರ ಪೂಜೆಯಲ್ಲಿ ತೊಡಗಿದ್ದಾರೆ. 3 देव और अवतारा ताको वजह से कल संसारा तीनों गुण का ये विस्तारा धर्मदास को मोतु गारा गुण तीनों की भक्ति में भूल पड़ो संसार कह कबीर निज नाम बिना कैसे उतरो पार 3 देव की जो करते भक्ति उनकी कदे ना हो ಮುಕ್ತಿ. ಮಕ್ಕಳೇ, ಒಂದೊಮ್ಮೆ ಈ ಮಾತು ಧರ್ಮದಾಸರಿಗೆ ಪರಮಾತ್ಮ ಹಾಗಂತೂ ಮೊದಲು ಸಹ ತಿಳಿಸುತ್ತಿದ್ದರು ಕಥೆಯನ್ನು. ಬಹಳ ದುಃಖಿತನಾದ. ಈಗ ಅವನೆಲ್ಲ ಭ್ರಮೆ ನಾಶವಾಯಿತು. ಅವನು ಬೇರೆ ಸಂತರ ಬಳಿ ಹೋದ. ಎಲ್ಲ ಸ್ಥಾನದಲ್ಲಿ ಎಲ್ಲಿಯೂ ಹುಲ್ಲು ಕಡ್ಡಿಯೂ ಸಿಗಲಿಲ್ಲ. ಆಗ ಬುದ್ಧಿ ಸರಿಯಾಯಿತು. ಮತ್ತು ಈಗ ಈ ಮಾತುಗಳು ಅನಿಸುತ್ತಿವೆ ಅವನಿಗೆ. ಮತ್ತು ಅನ್ನುತ್ತಿದ್ದಾನೆ, ಮಹಾರಾಜರೇ, ಇನ್ನಷ್ಟು ತಿಳಿಸಿ ಹೇ ಪರಮಾತ್ಮ. ಬೇರೊಬ್ಬ ಸಿಕ್ಕಿದ ಮಧ್ಯದಲ್ಲಿ ಇಬ್ಬರು ಬೇರೆಯವರು ಸಿಕ್ಕಿದರು. ಅವರು ಕೂಡ ಇದೇ ಮಾತುಗಳನ್ನು ಹೇಳುತ್ತಿದ್ದರು. ಧರ್ಮದಾಸರು ಕೇಳಿದರು, ನಿಮ್ಮ ಹೆಸರೇನು ಮಹಾರಾಜರೇ? ಪರಮಾತ್ಮ ಹೇಳಿದರು, ನನ್ನನ್ನು ಜಿಂದ ಎಂದು ಕರೆಯುತ್ತಾರೆ, ಜಿಂದ. ಮಹಾರಾಜರೇ, ಇನ್ನಿಬ್ಬರು ಸಿಕ್ಕಿದರು. ಹಾಗೂ ಅವರು ಸಹ ಇದೇ ಜ್ಞಾನವನ್ನು ಹೇಳುತ್ತಿದ್ದರು. ಮತ್ತು ಅವರು ಇದನ್ನು ಹೇಳುತ್ತಿದ್ದರು, ಕಾಶಿಯಲ್ಲಿ ಕಬೀರ್ ಇದ್ದಾರೆ. ನಾವು ಅವರ ಭಕ್ತರಾಗಿದ್ದೇವೆ. ನೀವು ಅವರ ಭಕ್ತರಾಗಿದ್ದೀರಾ ಅಥವಾ ನೀವು ಸ್ವತಃ ಅವರೇ ಆಗಿದ್ದೀರಾ? ಕಬೀರ್ ಕಾಶಿಯವರು. ಪರಮಾತ್ಮ ಆ ಸಮಯ 3 ರೂಪಗಳನ್ನು ಮಾಡಿಕೊಂಡರು. ಆ ಬೇರೆ ಇಬ್ಬರದ್ದೇನು ಇದೇ ರೂಪವಾಗಿತ್ತಾ? ಹೌದು ಹೌದು, ಇದೇ ರೂಪವಾಗಿತ್ತು. ಹೌದು ಹೌದು, ಹೀಗೆ ಅನ್ನುತ್ತಿದ್ದ. ನಂತರ ಒಬ್ಬ ಜಿಂದಾನಲ್ಲಿ ಅವರಿಬ್ಬರು ಸೇರಿದರು, ಒಬ್ಬರೇ ಉಳಿದರು. धर्मदास ये सब खेल हमारे किए हमसे गलत निश्चय किए. ಮಕ್ಕಳೇ, ಇಂದು ಇಷ್ಟೇ ನೋಡಿ. ಇವು ಕಥೆಗಳಾಗಿವೆ. ಈ ಕಥೆಗಳಿಂದಲೇ ನಾವು ಇಂದು ಎಲ್ಲವನ್ನು ಕಲಿತೆವು. ಇವುಗಳಿಂದಲೇ ನಾವು ಮುಂದೆ ಇನ್ನಷ್ಟು ಸಾಗುವೆವು. ಇದರಿಂದ ಬಹಳಷ್ಟು ನಿಷ್ಕರ್ಷ ಹೊರಡುತ್ತದೆ. ಲಾಸ್ಟ್ನಲ್ಲಿ ಈ ಪ್ರಕರಣ ಪೂರ್ಣವಾಗಲಿ. ಕೇಳುತ್ತಾ ಇರಿ. ನಿಮ್ಮ ಆತ್ಮದಲ್ಲಿ ತುಂಬಾ ಶಕ್ತಿ ಬರುತ್ತಿದೆ. ಏಕೆಂದ್ರೆ ಮೊದಲು ನೀವು ಸತ್ಸಂಗವನ್ನು ಕೇಳುತ್ತಿರಲಿಲ್ಲ. ಸತ್ಸಂಗ ಅಕ್ಕಪಕ್ಕದಲ್ಲಿ ನಡೆಯುತ್ತಿತ್ತು. ಆಯಿತು, ಯಾರೋ ಕೆಲವರು ಹೋದರು, ಕೆಲವರು ಹೋಗಲಿಲ್ಲ. ಈಗ ಮಾಲೀಕರು ನಿಮಗೆ ಇದನ್ನು ಮನೆಯಲ್ಲಿ ಕುಳಿತಲ್ಲಿಯೇ ಡೋಸ್ ಕೊಡಲು ಆರಂಭಿಸಿದರು. ಈಗಲ್ಲಿ ಹೋಗುವಿರಿ? ಈಗ ಯಾವ ನೆಪ ಮಾಡುವಿರಿ? ಮಕ್ಕಳೇ, ತಿಳಿದುಕೊಳ್ಳಿ ಆ ಮಾಲೀಕರ ದಯೆಯನ್ನು. ಅವನ ಪ್ರೀತಿಯನ್ನು ತಿರಸ್ಕರಿಸಬೇಡಿ. ಅವನು ನಿಮ್ಮನ್ನು ಎದೆಗಪ್ಪಿಕೊಳ್ಳ ಬಯಸುತ್ತಾನೆ. ಈ ನರಕದಲ್ಲಿ ಎಲ್ಲಿಯ ತನಕ ಇರುವಿರಿ? ಈ ಹೊಲಸು ತುಂಬಾ ಚೆನ್ನಾಗಿ ಅನಿಸುತ್ತಿದೆಯೇ ನಿಮಗೆ? ಭಗವಂತ ಹೇಳುತ್ತಿದ್ದಾರೆ, ಕಣ್ಣಾರೆ ಕಂಡ ಮಹಾಪುರುಷರು ಹೇಳುತ್ತಿದ್ದಾರೆ, ಸತ್ಯಲೋಕದಲ್ಲಿ ಎಲ್ಲ ಸುಖವಿದೆ. ನೀವು ಅಲ್ಲಿನ ನಿವಾಸಿಗಳಾಗಿದ್ದೀರಿ. ಅಲ್ಲಿ ಹೋದಾಗ ಮಾತ್ರ ದುಃಖ ಸಮಾಪ್ತವಾಗುತ್ತದೆ. ಇಲ್ಲದಿದ್ದರೆ ದುರ್ಗತಿಯಂತೂ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಅಂತಹ ಮೂರ್ಖ ಯಾರೂ ಇಲ್ಲ. ಗೊತ್ತಿರದ ತನಕ ನಾವೆಲ್ಲರೂ ಸಿಲುಕಿಕೊಂಡಿದ್ದೆವು ಈ ನರಕದಲ್ಲಿ. ಈಗಂತೂ ಮಕ್ಕಳೇ, ಹತ್ತು ಬಹಳ ಪಶ್ಚಾತ್ತಾಪ ಪಡುವೆವು. ಒಂದೊಮ್ಮೆ ಈ ಬಾರಿ ಉಳಿದು ಬಿಟ್ಟರೆ. 2 ಅಕ್ಷರದ ಮಾತಾಗಿದೆ. ದೃಢರಾಗಿ ಹಂಬಲಿಸಿ ಆ ಮನೆಗೆ ಹೋಗಲು. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ನಿಮಗೆ ನಿಮ್ಮ ಮನೆಯ ನೆನಪು ಆಗುತ್ತಿರಲಿ. ಕಾಲನ ದುಃಖ ಸದಾ ನೆನಪಿನಲ್ಲಿರಲಿ. ಸತ್ ಸಾಹೇಬ್.